ಸೂಕ್ತ ರಸ್ತೆ ಚರಂಡಿ ಇಲ್ಲದೆ ಮಳೆಯಿಂದ ದಿನೋಪಯೋಗಿ ವಸ್ತುಗಳಿಗಾಗಿ ಪರದಾಡುತ್ತಿರುವ ಚಿಟ್ಟವಾಡಿಯ ಸುಮಾರು 150 ಜನ. ಚಿಟ್ಟವಾಡಿ ಮತ್ತು ಬೀದರ್ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ನೀರು ಹರಿದು ಬರುತ್ತಿದ್ದು ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಪಕ್ಕದಲ್ಲಿರುವ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ. ಮಳೆಯ ರಭಸಕ್ಕೆ ಸುಮಾರು ಮನೆಗಳು 150 ಜನ ವಾಸಿಸಿರುವ ಮನೆಗಳು ಸಂಕಷ್ಟಕ್ಕೆ ಸಿಲುಕಿವೆ. ಆ ಮನೆಗಳಿಗೆ ಸೂಕ್ತವಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆಯ ನೀರು ಮನೆಯೊಳಗೆ ನುಗ್ಗುತ್ತಿದ್ದು ಮನೆಯಲ್ಲಿರುವ ಹಿರಿಯರು ಮತ್ತು ಮಹಿಳೆಯರು ಮಕ್ಕಳಿಗೆ ತುಂಬಾ ಕಷ್ಟವಾಗ್ತಿದ್ದು ಹಲವಾರು ಸರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿ ಈ ಕಡೆ ಗಮನ ಹರಿಸದೆ ಕ್ಯಾರೆ ಎನ್ನುತ್ತಿಲ್ಲ. ಬೀದರ್ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಇಂಥ ಘನಕಾರಿ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಸುಮಾರು 150 ಜನರು ವಾಸವಾಗಿರುವ ಆ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮತ್ತು ಇಲ್ಲಿನ ಜನರಿಗೆ ದಿನ ಬಳಕೆಯಾಗುವ ಉಪಯೋಗಿ ವಸ್ತುಗಳಾದ ಹಾಲು ಮತ್ತು ತರಕಾರಿ ಮತ್ತು ಸಾರ್ವಜನಿಕರಿಗೆ, ವೃದ್ಧರಿಗೆ, ಮಹಿಳೆಯರಿಗೆ, ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮತ್ತು ಔಷಧಿ ತೆಗೆದುಕೊಳ್ಳಲು ಕೂಡ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣದಿಂದ ಜಿಲ್ಲಾಡಳಿತವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅಧಿಕಾರಿ ವರ್ಗದವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಆಲಿಸಿ ಆ ಜನರಿಗೆ ಸೂಕ್ತವಾದ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ. 1 ವಾರದೊಳಗೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಯದೇ ಇದ್ದರೆ ಭೀಮ್ ಆರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು. ಗಾಡೆಪ್ಪ ಲಾದಾಕರ್, ಜಿಲ್ಲಾ ಗೌರವಾಧ್ಯಕ್ಷರು, ಭೀಮ್ ಆರ್ಮಿ ಬೀದರ್. ಬ್ಯೂರೋ ರಿಪೋರ್ಟ್, ಸತೀಶ್ ಕುಮಾರ್ ಕಲಾ, ಬೀದರ್. ಜಿಟ್ಟಾ ಗ್ರಾಮದ ಮುಖ್ಯ ರಸ್ತೆಯಾದ ಜಿಟ್ಟಾ ಮತ್ತು ಬೀದರ್ ರಸ್ತೆಯ ಮುಖ್ಯ ರಸ್ತೆಯ ರಸ್ತೆ ಹಲವು ಕಾರಣವಾಗಿ ಈಗಾಗಲೇ ನಾವು ಸಂಡೆ ದಿವಸ ನಾವೆಲ್ಲ ನ್ಯೂಸ್ ಮಾಡಿದೆವು, ಕಾಮೆಂಟ್ ಮಾಡಿದ್ದೆವು, ನ್ಯೂಸ್ ಮಾಡಿದ್ದೆವು. ಎಲ್ಲ ಸರ್ಕಾರದವರು ಯಾರು ಕ್ರಮ ಜರುಗಿಸಿಲ್ಲ ಮತ್ತು ಆದಷ್ಟು ಸರ್ಕಾರದ ಕ್ರಮ ಜರುಗಿಸಿಲ್ಲ. ಯಾಕಂದ್ರೆ ಈ ಹಳ್ಳವನ್ನೆಲ್ಲ ಕಬ್ಜೆ ಮಾಡಿಕೊಂಡ್ರ, ಅತಿಕ್ರಮಣ ಮಾಡಿದ, ಒತ್ತುವರಿ ಮಾಡಿದ ಹಳ್ಳ ಒತ್ತುವರಿ ಮಾಡಿ ಸ್ವತಃ ರೋಡ್ಗಳು ಬರ್ತಾ ಇದ್ದಾವೆ. ಅದಕ್ಕೆ ದಯಮಾಡಿ ತರಬೇಕು. ಒತ್ತುವರಿ ಆಗಿರುವಂಥ ಸ್ಥಳವನ್ನು ಸರಿಪಡಿಸಿ ಶಾಲೆ ಮಕ್ಕಳಿಗೆಲ್ಲ ಏನು ಕಷ್ಟ ಆಗತ್ತಲ್ಲ, ಏನು ನಡೀತದ ಮೊದಲೇ ಗಾಡಿ ಹೋಗಲೇ ಬರಲಿ ತ್ರಾಸ ಆಗತ್ತಿದ್ದಾಗ ಸರ್ಕಾರದ ತಗೋಬೇಕು. ಮತ್ತು ಆಲ್ರೆಡಿ ಗಲಾಟೆಯಿಂದ ಬರೋರು ಮತ್ತು ಶಾಸಕರು ಏನು ಬಂದೇ ಹೋಗಿದ್ದಾರೆ, ಆದರೂ ಕೂಡ ಏನು ಕ್ರಮ ಜರುಗಿಲ್ಲ. ಆದಷ್ಟು JCB ತಂದು ಆ ಒತ್ತುವರಿ ಆಗಿರ್ತಕ್ಕಂಥ ಸ್ಥಳ, ಆ ಹಳ್ಳ ಒತ್ತುವರಿ ಆಗಿರುವಂಥ ಸ್ಥಳ ಆ ಬೇಗನೆ ಏನು ಮಾಡ್ಬೇಕಂದ್ರೆ ತೆರವುಗೊಳಿಸ್ಬೇಕು. ತೆರವುಗೊಳಿಸಿದ್ರೆ ನೀರಿಗೆ ಬರಲ್ಲ, ಹಳ್ಳದಾಗೆ ಹೋಗ್ತಾವೆ. ಈ ತೆರವಾಗಿರೋ ಸ್ಥಳ ಇದೇ ರೀತಿ ಇರುವಂಥದ್ದು. ಅದಕ್ಕಾಗಿ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಜಿಲ್ಲಾಡಳಿತಕ್ಕೆ. ಇಲ್ಲಿ ಶಾಸಕರು ಬಂದು ಹೋಗಿದ್ದಾರೆ, ಏನು ಕ್ರಮ ಜರುಗಿಸಿದೆ ದಯಮಾಡಿ ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಸರ್ಕಾರದವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತೇವೆ. ಇದನ್ನು ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದೆ, ತಾವುಗಳೆಲ್ಲ ಗಮನಿಸ್ತಾ ಇದ್ದೀರಿ. ಅದಕ್ಕಾಗಿ ಸಾರ್ವಜನಿಕರಿಗೆ ಚಿಟ್ಟ ಮತ್ತು ವಾಣಿ